ಸೊ ಇವತ್ತು ಭಾನುವಾರ ಹಾಸನಾಂಬ ದರ್ಶನ ಮಾಡ್ಕೊಳ್ಳೋಕ್ಕೆ ಬಂದ್ವಿ. ಅಂದರೆ ಜನ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಎಲ್ಲ ಖಾಲಿ ಹೊಡಿತಾ ಇದೆ. ದರ್ಶನ ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ಅಣ್ಣ. ಇಷ್ಟೊಂದು ಫ್ರೀ ಆಗಿದೆ ಇವತ್ತು. ನಿಂಗೆ ಹೆಂಗೆ ಅನಿಸ್ತು? ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದ ಇಲ್ಲ ಫ್ರೀ ಆಗಿರುತ್ತೆ ಅಂದ್ಕೊಂಡ? ಹಾಂ, ದರ್ಶನ ಆರಾಮಾಗಿ ಆಗುತ್ತೆ. ಬನ್ನಿ ಬರ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ 2021 ಕಂಟಿನ್ಯೂಸ್ ಆಗಿ 3 years ದರ್ಶನ ಮಾಡಿದೆ. ಲಾಸ್ಟ್ ಇಯರ್ ಮತ್ತು ಲಾಸ್ಟ್ ಸೆಕೆಂಡ್ ಇಯರ್ ಕೂಡ 2 ರಿಂದ 3 ಬಾರಿ ದರ್ಶನಕ್ಕೆ ಬಂದಿದೆ. ಈ ಬಾರಿ ಒಂದೇ ಸರಿ ಆಗ್ತಿದೆ. ಜೊತೆಗೆ ನಿಮಗೆ ಮಾಹಿತಿಯನ್ನು ನೀಡಲು ಮಾಧ್ಯಮದ ಸಮಸ್ಯೆಯನ್ನು ನಮ್ಮ ಪೊಲೀಸ್ ನೆಮ್ಮದಿಯಾಗಿ. ಹಾಗಂತ ಬೆಂಗಳೂರಿಂದ ಬಂದು ಒಂದೇ ದಿನ ರಜಾ ಕೊಟ್ಟಿರೋದ್ರಿಂದ ಈ ಒಂದಿನದಲ್ಲಿ ದರ್ಶನ ಮಾಡ್ಕೊಂಡು ಹೋಗಬೇಕು. ನೋಡೋಣ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ. ಎಲ್ಲರೂ ದರ್ಶನ ಮಾಡೋಕ್ಕೆ ತುಂಬ ಜನ ಇರ್ತಾರೆ, ಆಗಲ್ಲ ಅಂತಿದ್ರಲ್ಲ. ನೋಡಿ, ಇವತ್ತು ಸಂಡೇ ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನ ತುಂಬ ರಶ್ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಈ ಬಾರಿ ಯಾಕೋ ರಶ್ ಇಲ್ಲ. ನೋಡಿ, ನೀವು ಬೇಕಾದ್ರೆ ಆರಾಮಾಗಿ ಬಂದು ಇಲ್ಲಿ ದರ್ಶನ ಮಾಡ್ಕೋಬೋದು. ಅಷ್ಟು ಜನರಿಗೆ ಇಷ್ಟು ಆರಾಮಾಗಿ ಮೂವ್ ಆಗ್ತಾ ಇದೆ. ಏನು ಆರೋಗ್ಯ ಸಮಸ್ಯೆ ಆ ಥರ ಏನಾದರೂ ಸೀರಿಯಸ್ನೆಸ್ ಅಥವಾ ಈ ಥರ ಏನೋ ಪ್ರಾಬ್ಲಮ್ ಬಂದರೆ ಇಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸಂಡೇ ತುಂಬ ರಶ್ ಇರುತ್ತೆ ಅಂದರೂ ಕೂಡ ಖಾಲಿ ಇದೆ, ಆರಾಮಾಗಿ ದರ್ಶನ ಆಗ್ತದೆ. ಹಾಗೂ 8 ಗಂಟೆಗೆ ಬಂದಿದ್ದು, 9:30ಗೆ 1:30 ಗಂಟೆಗೆ ಒಳಗೆ ಬರ್ತಾ ಇದ್ದೀವಿ. ಇಲ್ಲಿಂದ ಒಂದು 1 hour ಆಗ್ಬೋದು ಅನಿಸುತ್ತೆ. ಒಂದೇ ಒಂದು ಮಿಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ರಾತ್ರಿ ಹೊತ್ತು ಬರಬೇಕು, ಚೆನ್ನಾಗಿರ್ತೀವಿ. ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ನಾಡಿನ ಮೂಲೆಯಿಂದ ಬಂದಿರತಕ್ಕಂಥ ಸಮಸ್ತ ಹಾಸನ ಜಿಲ್ಲಾಡಳಿತವೇ ಪೂರ್ಣ ಪ್ರಮಾಣದಲ್ಲಿ ತೊಡಗಿ ಸುಸಜ್ಜಿತವಾದಂಥ ಸಮರ್ಪಕ ತಾಯಿ ಹಾಸನಾಂಬೆಯ ದರ್ಶನಕ್ಕಾಗಿ ಲಕ್ಷ ಸಂಖ್ಯೆಯಲ್ಲಿ ದೇವಸ್ಥಾನದ ಎಷ್ಟು 2.5 hours ಆದ ನಂತರ ದೇವಸ್ಥಾನದ ಗರ್ಭಗುಡಿ ಬಾಗಿಲ ಹತ್ರ ಬಂದಿದ್ದೀವಿ. ಎಂಟ್ರೆನ್ಸ್ ಹತ್ರ ಸಿಬ್ಬಂದಿಗಳಿಗೆ ಸಹಕಾರವನ್ನು ನೀಡಿ
ಕ್ಯಾಮ್ರಾ ಆಫ್ ಮಾಡಿ ಮುಂದೆ ಕಿತ್ಕೋತಾರೆ, ಮೊಬೈಲ್ ಕಿತ್ಕೋತಾರೆ. ದರ್ಶನ ಎಲ್ಲ ಚೆನ್ನಾಗಾಯಿತು, ದೇವಿ ದರ್ಶನ ಮಾಡಾಯಿತು. ಆ್ಯಂಡ್ ಈಗ ಸ್ವಲ್ಪ ಬೇಗ ದರ್ಶನ ನೋಡೋಕ್ಕೆ ಬಿಡಲಿಲ್ಲ. ಅದು ದೇವಿನ ಸ್ವಲ್ಪ ಸಮಯದಲ್ಲಿ ಮನಸ್ಪೂರ್ವಕವಾಗಿ ಕಣ್ತುಕೊಂಡೆ. ದರ್ಶನ ಆಯಿತು ಆ್ಯಂಡ್ ಪ್ರಸಾದನೂ ತಿಂದಾಯಿತು. ಈಗ ಸ್ವಲ್ಪ ಶಾಪಿಂಗ್ ಏನೇನು ನೋಡೋಣ, ಸ್ಟ್ರೀಟಲ್ಲಿ ಏನೇನು ಇಟ್ಟಿದ್ದಾರೆ ಹೇಗಿದೆ ಅಂತ. ಆ್ಯಂಡ್ ರಾತ್ರಿ ಹೊತ್ತು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ವಿತ್ ಲೈಟ್ ಎಫೆಕ್ಟಲ್ಲಿ. ಡೇ ಟೈಮಲ್ಲಿ ಅಷ್ಟು ಮಜಾ ಕೊಡ್ತಾ ಇಲ್ಲ ಶಾಪಿಂಗ್. ರಾತ್ರಿ ಹೊತ್ತು ಚೆನ್ನಾಗಿರುತ್ತಲ್ಲ. ಒಳಗಡೆ ಫೋಟೋ ತೆಗಿಯೋಕ್ಕೆ ಕೂಡ ಬಿಡಲಿಲ್ಲ. ಈ ಬಾರಿ ಅಷ್ಟು ಗ್ರ್ಯಾಂಡ್ ಅನ್ನಿಸ್ಲಿಲ್ಲ. ಆಮೇಲೆ ಇನ್ನು ಅಷ್ಟೊಂದು ಬೆಳಿಗ್ಗೆ ಸಂಡೇ ಅಥವಾ ಶನಿವಾರ ಅಥವಾ ಭಾನುವಾರ ತುಂಬ ಜನ ಬಂದು ಹೋಗ್ತಾರೆ, ಭಕ್ತಾದಿಗಳು ತುಂಬಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಈಗ ಬೆಳಿಗ್ಗೆ ಎಷ್ಟು 10:30 ಆದರೂ ಇನ್ನೂ ತುಂಬ ಅಷ್ಟು ಜನ ಕ್ರೌಡ್ ಇಲ್ಲವೇ ಇಲ್ಲ. ಕಡೆ ಸ್ಟ್ರೀಟ್ ಹತ್ರ ಬಂದರೆ ಏನು ಸ್ಟ್ರೀಟ್ಸ್ ಮತ್ತು ಶಾಪ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಕೂಡ ಅಷ್ಟೊಂದು ಹೆಚ್ಚುವರಿಯಾಗಿ ಅಷ್ಟೊಂದು ಜಾಸ್ತಿ ಹಾಕೇ ಇಲ್ಲ. ಎಲ್ಲ ಲೈಟಾಗಿ ಎಲ್ಲ ಒಂದೊಂದು ಎರಡೆರಡು ಹಾಕಿದ್ದಾರೆ. ಅಟ್ರಾಕ್ಟಿವ್ ಆಗಿರುವಂಥದ್ದು ಒಂದೂ ಇಲ್ಲ. ಈ ಬಾರಿ ಶ್ರೀ ಹಾಸನಾಂಬೆ ದೇವಿ ದರ್ಶನ ತುಂಬ ಚೆನ್ನಾಗಿ ಆಯಿತು. ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ, ಅಂದರೆ ಜನರ ದಟ್ಟಣೆ ಇರಲಿಲ್ಲ, ತುಂಬ ಫ್ರೀ ಆಗಿತ್ತು. ಹಾಗೆ ನೀವು ಕೂಡ ಹಾಸನಾಂಬೆ ದರ್ಶನಕ್ಕೆ ಯಾರು ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಂದು ದರ್ಶನ ಪಡಿಬೋದು. ಇನ್ನು ಯಾರ್ಯಾರು ಹಾಸನಾಂಬ ದರ್ಶನಕ್ಕೆ ಬಂದಿಲ್ಲ, ಎಲ್ಲರೂ ಬೇಗ ಬಂದು ಹಾಸನಾಂಬ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.